ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೀಜ ಗೊಬ್ಬರ ಹಾಕಿದ ಭೂಮಿ ಎಂದು ರೈತರನ್ನ ಕೈಬಿಡುವುದಿಲ್ಲ ಎಂದು ನಾಣ್ಣುಡಿ. ಪ್ರಸ್ತುತ ರೈತರಿಗೆ ಅನ್ವಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬಿತ್ತಿದ ಬೆಳೆ ಮಳೆ ಭೂಮಿಯಲ್ಲಿಯೇ ಅಕಾಲಿಕ ಮಳೆಯ ಅವಾಂತರದಿಂದ ಹೊಲದಲ್ಲೇ ಕೊಳೆಯುವಂತಾಗಿದೆ. ಇದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಗುರುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿನಲ್ಲಿ ಸುರಿದ ಅಕಾಲಿಕ ಮಳೆಗೆ ಹೊಲದಲ್ಲಿ ಕಟಾವು ಮಾಡಿದ ಶೇಂಗಾ ಬೆಳೆ ಸಿಲುಕಿ ಹಾಳಾಗಿದೆ. ಇದು ಕೇವಲ ರೈತ ಮಂಜಣ್ಣನ ಒಬ್ಬರ ಕಥೆಯಲ್ಲ. ಬಯಲು ಸೀಮೆಯ ಬರಪೀಡಿತ ಪ್ರದೇಶ, ಜಿಲ್ಲೆಯ ಹಣೆಪಟ್ಟಿ ಕೊಟ್ಟಿಕೊಂಡಿರುವ ಬಹುತೇಕ ರೈತರ ಪರಿಸ್ಥಿತಿ. ಬಡವರ ಬಾದಾಮಿ ಎಂದು ಖ್ಯಾತಿ ಪಡೆದಿರುವ ಶೇಂಗಾ ಬೆಳೆ ಈ ಬಾರಿಯೂ ಕೂಡ ಕೈಕೊಟ್ಟಿದೆ. ಕೈಯಲ್ಲಿದ್ದ ಹಣವೂ ಕೂಡ ಹೋಗಿದೆ. ಭೂತಾಯಿ ಒಡಲು ಸೇರಿದ ಬಿತ್ತನೆ ಬೀಜ, ಗೊಬ್ಬರ, ಬೇಸಾಯ, ಕೂಲಿ, ರೈತರ ಶ್ರಮ ಎಲ್ಲವೂ ಕೂಡ ವ್ಯರ್ಥವಾಗಿಬಿಟ್ಟಿದೆ. ರೈತನ ಬಾಳಿಗೆ ಆಸರೆಯಾಗಬೇಕಾಗಿದ್ದ ಶೇಂಗಾ ಬೆಳೆ ಮಳೆಗೆ ಸಿಲುಕಿ ಹೊಲದಲ್ಲೇ ಕುಳಿತಾ ಇದೆ. ಜಾನುವಾರುಗಳಿಗೂ ಮೇವಿನ ಕೊರತೆ ಎದುರಾಗುವ ಭೀತಿ ರೈತರನ್ನ ಕಾಡ್ತಾ ಇದೆ. 60-70 ಸಾವಿರ ಬಂಡವಾಳ ಹಾಕಿ ನೋಡಿ ಮಳೆ ಬಂದ್ಬಿಟ್ಟೆಲ್ಲ ಬೆಳ್ಳೆಲ್ಲ ಕಳೆದು ಹೋಗ್ಬಿಡುತ್ತೆ. ಯಾವಾಗ ಇದ್ರಿ ಈಗಾಗಲೇ 3 ದಿನ ಕೊಟ್ಟಿತ್ತು ಮಳೆ ಎಲ್ಲ ನೋಡಿ ಹೆಂಗೆ ಬಂದು ಎಲ್ಲ ಕಳೆದು ಹೋಗ್ಬಿಡುತ್ತೆ. ಮಳೆ ಯಾವ ಮಳೆ ನಿನ್ನೆ ದಿನ ಸುಮಾರು 2 ಗಂಟೆಯಿಂದ ಹಿಡಿದು 5 ಗಂಟೆ ತನಕ ಮಳೆ ಭಾರಿ ಮಳೆ ಹೊಡೆದೈತೆ. ನಮಗೆ ಸ್ವಲ್ಪ ಏನೋ ಸೂಕ್ತ ಪರಿಹಾರ ಕೊಡ್ತೀರಿ ಇನ್ಸೂರೆನ್ಸ್ ಕಂಪ್ನಿಯಿಂದ, ಇಲ್ಲ ನಿಮಗೆ ಭಾಳ ಲಾಸ್ ಆಗ್ತೈತೆ. ನಮಗೆಲ್ಲ ಬಳ್ಳಿ ಎಲ್ಲ ಕೊಳತು ಇಷ್ಟಕ್ಕೊಂದು ಲಾಸ್ ಆಯ್ತು ನಮಗೆ ಅಂತ ಕೇಳ್ಕೊಳ್ತೀನಿ ನಾನು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.